ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಸಕ್ಕರೆ ಕಾಯಿಲೆ ಇದ್ದವರು ಹೆಚ್ಚು ಅಕ್ಕಿಯನ್ನು ಮತ್ತು ಅನ್ನದಿಂದ ಮಾಡಿರುವಂತಹ ಇಡ್ಲಿ ಆಗಿರಬಹುದು ಮತ್ತು ಅನ್ನದಿಂದ ಮಾಡಿರುವಂತಹ ಇತರ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಸೇವನೆ ಮಾಡಬೇಕು. ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಇಡ್ಲಿಯನ್ನು ತಿನ್ನಬೇಕು ಎಂದು ಬಯಕೆ ಇರುತ್ತದೆ. ಆದರೆ ಅನ್ನದಿಂದ ಮಾಡಿರುತ್ತಾರೆ ಅಂತ ಹೇಳಿ ಬಿಟ್ಟು ಬಿಡುತ್ತಾರೆ. ಆದರೆ ಅಕ್ಕಿಯ ಬದಲಾಗಿ ಗೋಧಿಯಿಂದ ಮಾಡಿರುವಂತಹ ಅಂದರೆ ರವೆಯಿಂದ ಮಾಡಿರುವಂತಹ ಈ ರವೆ ಇಡ್ಲಿಯನ್ನು ಸೇವನೆ ಮಾಡೋದ್ರಿಂದ ಹಲವಾರು ಆರೋಗ್ಯದ ಪ್ರಯೋಜನಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ವಿಶೇಷವಾಗಿ ಈ ರವೆಯಿಂದ ಮಾಡಿರುವಂತಹ ರವೆ ಇಡ್ಲಿಯನ್ನು ಸಕ್ಕರೆ ಕಾಯಿಲೆ ಇದ್ದವರು ಸೇವನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಕರ ಕೂಡ ಆಗುತ್ತದೆ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಸಕ್ಕರೆ ಕಾಯಿಲೆ ಇದ್ದವರು ಈ ರವೆ ಇಡ್ಲಿಯನ್ನು ಸೇವನೆ ಮಾಡೋದ್ರಿಂದ ರವೆಯಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಏರಿಕೆ ಆಗದಂತೆ ನೋಡಿಕೊಂಡು ಅತ್ಯುತ್ತಮವಾಗಿ ರಕ್ತದಲ್ಲಿರುವ ಗ್ಲುಕೋಸ್ ಮಟ್ಟವನ್ನು ನಿರ್ವಹಣೆ ಮಾಡಿ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಇನ್ಸುಲಿನ್ ಅಂಶವನ್ನು ಉತ್ಪತ್ತಿ ಮಾಡುವ ಜೊತೆಗೆ ಯಾವುದೇ ಆಹಾರ ಸೇವನೆ ಮಾಡಿದ ನಂತರ ರಕ್ತದಲ್ಲಿರುವ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ನಿಯಮಿತವಾಗಿ ಆಗಾಗ ರವೆ ಇಡ್ಲಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಹೃದಯಕ್ಕೆ ಸಹಕಾರಿಯಾದ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಮತ್ತು ರವೆ ಇಡ್ಲಿಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣವು ಕೂಡ ಹೆಚ್ಚಾಗಿ ಹೊಂದಿದ್ದು ವ್ಯಾಯಾಮ ಮಾಡುವವರಿಗೆ ಮತ್ತು ಸ್ಪೋರ್ಟ್ಸ್ ಚಟುವಟಿಕೆ ಮಾಡುವವರಿಗೆ ಹುರುಪು ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ. ಅಷ್ಟೇ ಅಲ್ಲದೆ ರವೆ ಇಡ್ಲಿಯನ್ನು ಸೇವನೆ ಮಾಡುವುದರಿಂದ ಇದರಲ್ಲಿ ಯಾವುದೇ ಕೊಬ್ಬಿನ ಅಂಶ ಅಥವಾ ಹೃದಯಕ್ಕೆ ತೊಂದರೆ ನೀಡುವ ಅಂಶ ಇರುವುದಿಲ್ಲ. ಇನ್ನು ಸಕ್ಕರೆ ಕಾಯಿಲೆ ಇದ್ದವರಿಗೆ ಹಸಿವು ತುಂಬ ಆಗುತ್ತಾ ಇರುತ್ತದೆ. ಈ ರವೆ ಇಡ್ಲಿಯನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿರುವಂತಹ ಅನುಭವ ಆಗುತ್ತದೆ. ಹಾಗೆಯೇ ದೀರ್ಘಕಾಲ ಹೊಟ್ಟೆಗೆ ಹಸಿವು ಆಗದಂತೆ ನಿಧಾನವಾಗಿ ಜೀರ್ಣ ಆಗುತ್ತದೆ. ಇದರಿಂದ ನಮ್ಮ ತೂಕವು ಕೂಡ ನಿಯಂತ್ರಣದಲ್ಲಿ ಇರಲು ಸಹಾಯವಾಗುತ್ತದೆ. ಇನ್ನು ಈ ರವೆ ಇಡ್ಲಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕಬ್ಬಿಣದ ಅವಶ್ಯಕತೆ ಕೂಡ ಪೂರ್ಣಗೊಳ್ಳುತ್ತದೆ. ಒಂದು, ನಮ್ಮ ದೇಹದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಉತ್ಪತ್ತಿ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಹಾಗೆಯೇ ರಕ್ತ ಸಂಚಾರದಲ್ಲಿ ಆಮ್ಲಜನಕದ ಪ್ರಮಾಣವೂ ಸಹ ವೃದ್ಧಿಯಾಗುತ್ತದೆ. ಮೂಳೆಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶ ಈ ರವೆ ಇಡ್ಲಿ ಸೇವನೆ ಮಾಡೋದ್ರಿಂದ ಇವೆರಡು ಅಂಶವೂ ಕೂಡ ಸಿಗುತ್ತದೆ. ನೀವು ಕೂಡ ಪ್ರತಿ ವಾರ ಅಥವಾ ಯಾವಾಗಲಾದರೂ ಅಕ್ಕಿಯಿಂದ ಮಾಡಿರುವಂತಹ ಇಡ್ಲಿಯನ್ನು ಸೇವನೆ ಮಾಡುತ್ತಾ ಇದ್ದರೆ ರವೆಯಿಂದ ಮಾಡಿರುವಂತಹ ಇಡ್ಲಿಯನ್ನು ಕೂಡ ನಿಮ್ಮ ಬೆಳಗಿನ ಉಪಹಾರದಲ್ಲಿ ಸೇವನೆ ಮಾಡಿ ಆರೋಗ್ಯದಿಂದ ಇರಿ. ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.